ಸುತ್ತಮುತ್ತಲು ಎಲ್ಲಿ ಹೋದರೂ ಆ ಕಡೆ ಈ ಕಡೆ ವಾಕಿಂಗಿಗೆ ಹೋದ್ರಂತೂ ಸಿಕ್ಕೇ ಸಿಗುತ್ತೆ. ಇದು ತುಂಬ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಇದು ಕೇವಲ ನಮ್ಮ ಹೇರಿಗೆ ಅಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಗೊತ್ತಾ, ನಮ್ಮ ಹೇರು ಬ್ಲ್ಯಾಕ್ ಮಾಡುತ್ತೆ. ಬ್ಲ್ಯಾಕ್ ಮಾಡೋದಕ್ಕಿಂತ ಹೆಚ್ಚು ಡ್ಯಾಂಡ್ರಫ್ ಎಲ್ಲ ಇದ್ದರೆ ಹೊರಟೋಗತ್ತೆ. ಇಟ್ಟಿದ್ದೀನಿ, ಬೆಳಿಗ್ಗೆ ನೋಡಿದಾಗ ನೋಡಿ ಈ ರೀತಿ ಆಗಿದೆ. ಇದರದ್ದು ಕಬ್ಬಿಣ ಅಂಶ ಎಲ್ಲ ಬಿಟ್ಟು ನೋಡಿ, ಕಲರ್ ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ನಮ್ಮ ಸುತ್ತಮುತ್ತಲೂ ಇರುವಂತಹ ಒಂದು ಸೊಪ್ಪನ್ನು ಬಳಸ್ತೀನಿ, ಅಂದರೆ ಬೇಲಿ ಸೊಪ್ಪು ಅಂತ ಹೇಳ್ಬೋದು. ಇದು ಬೇಲಿಯಲ್ಲಿ ಇರುತ್ತೆ, ಹಾಗೆ ಎಲ್ಲ ಕಡೆನೂ ಇರುತ್ತೆ. ಇದೇನು ದೊಡ್ಡ ದೊಡ್ಡ ಮರ ಆಗಲ್ಲ, ಚಿಕ್ಕ ಚಿಕ್ಕ ಮರ ಆಗುತ್ತೆ. ಹಳ್ಳಿ ಕಡೆನೂ ಇರುತ್ತೆ, ಪೇಟೆ ಕಡೆನೂ ಇರುತ್ತೆ. ಎಲ್ಲಾದರೂ ನೀವು ಹೊರಗಡೆ ಓಡಾಡುವಾಗ ಎಲ್ಲಿ ಬೇಕಂದ್ರಲ್ಲೂ ಅದು ಇರುತ್ತೆ, ಆಯಿತಾ. ತುಂಬ ಚೆನ್ನಾಗಿ ಬೆನಿಫಿಟ್ಸ್ ಇದೆ ಇದರಿಂದ. ನಮ್ಮ ಹೇರಿಗಿರ್ಬೋದು, ಫೇಸಿಗಿರ್ಬೋದು, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅಂದರೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಇದರಿಂದ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಹಾಗೆ ನಮ್ಮ ಹೇರಲ್ಲಿರುವ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ. ನಮ್ಮ ಹೇರು ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗುತ್ತೆ. ನಾನಾ ರೀತಿಯ ಬೆನಿಫಿಟ್ಸನ್ನು ನಾವು ಕಂಡ್ಕೋಬಹುದು. ಈ ವಿಡಿಯೋದಲ್ಲಿ ಎಲ್ಲವೂ ಹೇಳ್ತೀನಿ. ಇದರಿಂದ ಏನೆಲ್ಲ ಉಪಯೋಗ, ನಮ್ಮ ಆರೋಗ್ಯಕ್ಕೆ ಹೇಗೆ ಉಪಯೋಗ, ಹಾಗೆ ನಮ್ಮ ಹೆಲ್ತಿಗೆ, ಅಂದರೆ ಇದನ್ನು ನಾವು ಯಾವ ರೀತಿ ಸೇವನೆ ಮಾಡಬೇಕು ಅಂತಲೂ ಹೇಳ್ತೀನಿ. ಇದನ್ನು ನಾವು ಮನೆಯಲ್ಲಿ ಯಾವುದಾದ್ರೂ ಬೇಳೆ ಕಾಳೆಲ್ಲ ಹಾಳಾಗಬಾರ್ದು ಅಂತ ಇದನ್ನು ತಂದು ಇಟ್ಕೋತೀವಿ. ಫ್ರೀಯಾಗಿ ಸಿಗುವಂಥದ್ದು, ತುಂಬ ಬೆನಿಫಿಟ್ಸ್ ಇದೆ. ನಾನೊಂದು ಹೇರ್ ಪ್ಯಾಕ್ ಮಾಡ್ತೀನಿ. ಡ್ಯಾಂಡ್ರಫು ಕಡಿಮೆ ಆಗುತ್ತೆ, ಹೇರು ಗ್ರೋತ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ಹಾಗೆ ನಮ್ಮ ಹೇರು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ನಿಮಗೆ ಏನಾದರೂ ಹೇರ್ ಬಗ್ಗೆ, ಫೇಸ್ ಬಗ್ಗೆ ವಿಡಿಯೋ ಬೇಕು ಅಂದರೆ ಇದೇ ಚಾನಲಲ್ಲಿ ತುಂಬ ರೀತಿಯದ್ದು ಇದೆ. ನಿಮ್ಮ ಹೇರು ಬ್ಲ್ಯಾಕ್ ಆಗಬೇಕು, ಉದ್ದಾಗಬೇಕು, ಡ್ಯಾಂಡ್ರಫ್ ಹೋಗಬೇಕು, ಯಾವುದೇ ಒಂದು ಸಮಸ್ಯೆಗೂ ತುಂಬ ವಿಡಿಯೋಸ್ ಇದೆ, ನೀವು ನೋಡಿ. ಹಾಗೆ ನನಗೆ ನೀವು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ಹಾಗೆ ನನ್ನ ವಿಡಿಯೋ ಒಂದಿನ ಬಿಟ್ಟು 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ಒಂದಿನ ಬಿಟ್ಟು ಒಂದಿನ ಬರುತ್ತೆ, ಡೈಲಿ ಹಾಕಲಿಕ್ಕೆ ಆಗಲ್ಲ, ಆಯಿತಾ. ನಾನು ರೆಮಿಡಿ ಎಲ್ಲ ರೆಡಿ ಮಾಡಿ ಅನ್ನೋದನ್ನು ಟೈಮ್ ಆಗುತ್ತೆ ಅಲ್ವಾ, ಅದಕ್ಕೆ ನನಗೆ ಡೈಲಿ ವಿಡಿಯೋ ಹಾಕೋದು ತುಂಬ ಕಷ್ಟ ಆಗುತ್ತೆ. ನಾನು ಕೇವಲ ರೆಮಿಡಿ ಮಾಡಿ ತೋರಿಸಲ್ಲ, ಅಪ್ಲೈ ಮಾಡಿಯೂ ಕೂಡ ತೋರಿಸ್ತೀನಿ ಅಲ್ವಾ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡಿ. ವಿಡಿಯೋ ಯಾರಿಗಾದರೂ ಅನುಕೂಲ ಆಗೋದಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ನೋಡ್ಕೊಬರೋಣ. ಒಂದು ಕಬ್ಬಿಣದ ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕಾಯಿಸ್ತೀನಿ. ಹಾಗೆ ನಿಮಗೆ ಒಂದು ಎಲೆದು ಪರಿಚಯ ಮಾಡಿಕೊಡ್ತೀನಿ. ಎಲ್ರಿಗೂ ಗೊತ್ತಿರುತ್ತೆ, ಇದು ಬೇಲಿಗೆಲೆ ಇರುತ್ತೆ ನೋಡಿ, 5 ಎಲೆ ಇರುತ್ತೆ, ಈ ಥರ ಇರುತ್ತೆ, ತುಂಬ ಚೆಂದ ಕಾಣುತ್ತೆ. ಹಾಗೆ ಇದಕ್ಕೆ ಹೂವು ಬಿಡುತ್ತೆ. ಅಂದರೆ ಇದರಲ್ಲಿ 2 ಜಾತಿಯದ್ದಿದೆ, ಒಂದು ಬ್ಲೂ ಕಲರ್ ಹೂವು ಆಗೋದು, ಇನ್ನೊಂದು ವೈಟ್ ಕಲರ್ ಹೂವು, 2 ಬರುತ್ತೆ. ಯಾವುದು ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಇದಕ್ಕೆ ಲಕ್ಕಿ ಸೊಪ್ಪು ಅಂತ ಹೇಳ್ತೀವಿ. ಇದು ನಾಟಿ ಔಷಧ ಕೊಡೋರೆಲ್ಲ ಉಪಯೋಗ ಮಾಡ್ತಾರೆ, ಅಂದರೆ ಬಳಸ್ಕೋತಾರೆ. ಇದನ್ನು ನಾನಾ ರೀತಿಯಲ್ಲಿ ನಾವು ಇದ್ರದ್ದು ಉಪಯೋಗವನ್ನು ಕಂಡ್ಕೋಬಹುದು. ಇದು ಏನು ಗೊತ್ತಾ, ನಮ್ಮ ಗಂಟುಗಳ ನೋವು, ಮೂಳೆ ನೋವು, ಅಂದರೆ ಬಾಡಿ ಪೇನ್ ಬರುತ್ತೆ ಅಲ್ವ, ಅದಕ್ಕೆ ಇದನ್ನು ಆಯಿಲ್ ರೂಪದಲ್ಲೂ ಕೂಡ ಅಪ್ಲೈ ಮಾಡ್ಕೋತಾರೆ. ಹಾಗೆ ಇದ್ರದ್ದು ಕಷಾಯ ಮಾಡಿಯೂ ಕೂಡ ಕುಡಿತಾರೆ. ನಮಗೇನಾದರೂ ಕಜ್ಜಿ ತುರಿಕೆ ಈ ಥರ ಎಲ್ಲ ಇದ್ದರೆ ಕಷಾಯ ಮಾಡೋಕ್ಕೆ ಕುಡಿತಾ ಬಂದರೆ ಹೊಟ್ಟೆನೂ ಕ್ಲೀನ್ ಆಗುತ್ತೆ, ಕಜ್ಜಿ ತುರಿಕೆನೂ ಕಡಿಮೆ ಆಗುತ್ತೆ. ಹಾಗೆ ಇದನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಕೂಡ ಸ್ನಾನ ಮಾಡ್ತಾರೆ. ಏನಾದರೂ ಸೋಂಕಲಿದ್ದರೂ ಹೊರಟೋಗ್ಬಿಡತ್ತೆ. ಹಾಗೆ ಈ ಎಲೆಯನ್ನು ಚೆನ್ನಾಗಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ತೊಳಿಬೇಕಂತ ಇಲ್ಲ, ನಾನು ಮೊದಲೇ ತೊಳ್ಕೊಂಡಿರೋದು. ಒಂದಿಷ್ಟು ಎಲೆ ತೊಗೊಂಡಿದ್ದೀನಿ. ಹಾಗೆ ಈ ಎಲೆ ಎಲ್ಲ ಅಂದರೆ ಕೈಯಿಂದನೇ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಕುದಿಬೇಕು. ಹಾಗೆ ಮತ್ತು ಸ್ವಲ್ಪ ನೀರು ಹಾಕ್ತೀನಿ. ನಾವು ಎಷ್ಟು ನೀರು ತೊಗೊಂಡಿದ್ದೀವಿ ಅದರದ್ದು ಅರ್ಧಕ್ಕೆ ಬಂದಿರಬೇಕು, ಅಲ್ಲಿ ತನಕ ಕುದಿಸಬೇಕು. ಇದರಲ್ಲಿರುವ ಅಂಶ ಎಲ್ಲ ಬಿಟ್ಕೋಬೇಕು. ಇದನ್ನು ನಾವು ಲಕ್ಕಿ ಸೊಪ್ಪು ಅಂತ ಕರಿತೀವಿ, ನಿರ್ಗುಂಡಿ ಎಲೆ ಅಂತಲೂ ಹೇಳ್ತಾರೆ. ನೀರ್ಗುಂಡಿ ತೈಲ ಮಾಡುವವರು ಇದನ್ನು ಹಾಕಿ ನೀರ್ಗುಂಡಿ ಆಯಿಲ್ ಅಂತ ಮಾಡ್ತಾರೆ. ತುಂಬಾ ನೀವು ಕೇಳಿರ್ಬೋದು ನೀರ್ಗುಂಡಿ ತೈಲ ಅಂತ. ಅದು ಎಷ್ಟೆಲ್ಲ ಅದು ಬರುತ್ತೆ, ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ.
ಹಾಗೆ ನಾವು ಈ ಸೊಪ್ಪನ್ನು ತಂದು ನಾವು ಮನೆಯಲ್ಲೂ ಕೂಡ ನಾವು ಮಾಡ್ಕೋಬಹುದು. ಇದ್ರದ್ದು ಆಯಿಲನ್ನು ಮಾಡ್ಕೋಬೋದು. ಹೇಗೆ ನಾವು ಆಹಾರದಲ್ಲೂ ಬಳಸ್ಬೋದು, ಅಂದರೆ ಜ್ಯೂಸ್ ರೂಪದಲ್ಲಿ ನಾವು ಕುಡಿಬೋದು. ನೋಡಿ ಇದ್ರದ್ದು ನೀರೆಲ್ಲ ಬಿಟ್ಕೊಂಡಿದೆ. ಈ ರೀತಿ ಬಿಟ್ಕೋಬೇಕು. ಇದು ಏನು ಗೊತ್ತಾ, ನಮ್ಮ ಹೇರು ಬ್ಲ್ಯಾಕ್ ಮಾಡುತ್ತೆ. ಬ್ಲ್ಯಾಕ್ ಮಾಡೋದಕ್ಕಿಂತ ಹೆಚ್ಚು ಡ್ಯಾಂಡ್ರಫ್ ಎಲ್ಲ ಇದ್ದರೆ ಹೊರಟೋಗತ್ತೆ. ನಾನು ಅದಕ್ಕೆ ಇದನ್ನು ಬಳಸ್ತಾ ಇರೋದು. ಇದಕ್ಕೆ 1 ಟೇಬಲ್ ಸ್ಪೂನ್ ಟೀ ಪೌಡರ್ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಇದ್ರ ಜೊತೆ ಕುದಿಬೇಕು. ಇದು ನಮ್ಮ ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ. ನನಗೊಬ್ಬರು ಕಮೆಂಟ್ ಮಾಡಿದರು, ಡ್ಯಾಂಡ್ರಫಿಗೆ ಒಂದು ರೆಮಿಡಿ ಹೇಳಿ ಅಂತ. ನೀವು ಇದನ್ನು ಹಾಕಿ ನೀವು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ, ನಿಮ್ಮಲ್ಲಿರುವ ಡ್ಯಾಂಡ್ರಫು ಕಡಿಮೆ ಹೋಗಿಬಿಡತ್ತೆ. ಹಾಗೆ ಇದು ತುಂಬ ಒಳ್ಳೆಯದು, ಕಜ್ಜಿ ತುರಿಕೆಗೆಲ್ಲ ತುಂಬ ಒಳ್ಳೆಯದು ಆಗಿರೋದ್ರಿಂದ ನಮ್ಮ ಹೇರಲ್ಲಿ ಸ್ಕಾಲ್ಪಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೂ ಕೂಡ ಇದು ಸರಿದೂಗಿಸ್ತಾ ಬರುತ್ತೆ. ಹಾಗೆ ತುರಿಕೆಗಳಿದ್ದರೂ ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಹಾಗೆ ನಮ್ಮ ಡ್ಯಾಂಡ್ರಫು ಕೂಡ ಹೊರಟೋಗತ್ತೆ. ನಮ್ಮ ಹೇರು ಗಟ್ಟಿಮುಟ್ಟಾಗಿ ಸ್ಟ್ರಾಂಗಾಗಿ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಸ್ಕಾಲ್ಪು ಕೂಡ ಕ್ಲೀನಾಗಿರುತ್ತೆ, ನಮ್ಮ ಬೇರಿಗೆ ಒಂದು ಶಕ್ತಿ ಕೊಡುತ್ತೆ. ಹಾಗೆ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯನೂ ಕೂಡ ಮಾಡುತ್ತೆ. ನಾವು ಇದೆಲ್ಲ ಸೇರಿಸಿದಾಗ ಇನ್ನೂ ಹೆಚ್ಚು ಹೆಚ್ಚು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಹೆಚ್ಚು ಬೆನಿಫಿಟ್ಸನ್ನು ನಾವು ನೋಡ್ಬೋದು. ಒಳ್ಳೆ ರಿಸಲ್ಟ್ ಕೂಡ ಬಂದಿರುತ್ತೆ. ಹಾಗೆ ಇದಕ್ಕೆ ನಾನು ನೆಲ್ಲಿಕಾಯಿ ಪೌಡರು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮೆಹಂದಿ ಪೌಡರ್ 2 ಟೇಬಲ್ ಸ್ಪೂನು, ನೆಲ್ಲಿಕಾಯಿ ಪೌಡರ್ 1 ಟೇಬಲ್ ಸ್ಪೂನು, ಹಾಗೆ ಇಂಡಿಗೋ ಪೌಡರ್ 1 ಟೇಬಲ್ ಸ್ಪೂನು ಹೀಗೆ ಹಾಕೋಬೋದು. ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ನೆಲ್ಲಿಕಾಯಿ ಪೌಡರ್ ಇರ್ಬೋದು, ಇಂಡಿಗೋ ಪೌಡರು, ಹಾಗೆ ಮೆಹಂದಿ ಪೌಡರ್ ಇದನ್ನು ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು. ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡಬೇಕು. ಇದ್ರ ಜೊತೆ ಸೇರಿದಾಗ್ಲಂತೂ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಗೊತ್ತಾ. ನಮ್ಮ ಹೇರು ಫುಲ್ ಬ್ಲ್ಯಾಕ್ ಆಗಿಬಿಡತ್ತೆ. ನೀವು ಇದನ್ನು ವಾರದಲ್ಲಿ 2 ಸಲ ಟ್ರೈ ಮಾಡ್ತಾ ಬನ್ನಿ. ಆಮೇಲೆ ನೀವು ನಿಧಾನವಾಗಿ, ಅಂದರೆ ಒಂದು ಸ್ವಲ್ಪ ದಿನದ ನಂತರ 8 ದಿನಕ್ಕೆ 15 ದಿನಕ್ಕೆ ಅಪ್ಲೈ ಮಾಡ್ತಾ ಬಂದರೆ ಸಾಕು. ಆ ಕಡೆಗೆ 1 ತಿಂಗಳಿಗಾದರೂ ಅಪ್ಲೈ ಮಾಡ್ಕೋಬೋದು. ಹೀಗೆ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನೋಡಿ. ಇದು ತುಂಬ ಒಳ್ಳೆಯದು ನಮ್ಮ ಹೇರಿಗೆ, ಓಕೆನಾ. ನಮಗೆ ಇದು ಏನು ಲಕ್ಕಿ ಸೊಪ್ಪು ನಾವು ಈ ಕಾಳು ಬೇಳೆ ಎಲ್ಲ ಹಾಳಾಗತ್ತೆ ಅಂತ ಬಳಸ್ತೀವಿ ಅಲ್ವಾ, ಅದಕ್ಕೆ ಹಾಕಿ ಇಟ್ಟುಬಿಡ್ತೀವಿ. ಹಾಗೆ ಇದು ನಮ್ಮ ಹೇರಿಗೂ ತುಂಬ ಒಳ್ಳೆಯದು. ಇದಕ್ಕೆ ಲಿಂಬು ಜ್ಯೂಸ್ 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಇದನ್ನು ಹಾಕಲೇಬೇಕು. ಇದೆಲ್ಲ ಹಾಕಿದಾಗ ನಮ್ಮ ಹೇರಿಗೊಂದು ಕಲ್ಲರು, ತುಂಬ ಒಳ್ಳೆ ಕಲ್ಲರ್ ಬರಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ನಾವು ಇಂಡಿಗೋ ಪೌಡರ್ ಹಾಕಿದ್ದೀವಿ. ಮೆಹಂದಿ ಪೌಡರ್ ಜೊತೆ ಇದು ಸೇರಿದಾಗ ಇನ್ನೂ ಬ್ಲ್ಯಾಕ್ ಆಗುತ್ತೆ. ಹಾಗೆ ಈ ಲಕ್ಕಿ ಸೊಪ್ಪಿನ ಜ್ಯೂಸ್ ಸೇರಿದಾಗ್ಲಂತೂ ಹೇರು ಬ್ಲ್ಯಾಕ್ ಆಗುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ, ಸಿಲ್ಕಿ ಆಗುತ್ತೆ, ಶೈನಿಂಗ್ ಆಗುತ್ತೆ. ನಾನು ರಾತ್ರಿ ಮಾಡಿಟ್ಟಿದ್ದೀನಿ, ಬೆಳಿಗ್ಗೆ ನೋಡಿದಾಗ ನೋಡಿ ಈ ರೀತಿ ಆಗಿದೆ. ಇದರದ್ದು ಕಬ್ಬಿಣ ಅಂಶ ಎಲ್ಲ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಿ ಆಗಿದೆ ಅಲ್ವಾ. ಇದೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ನಾನು ಈಗ ಹೇರಿಗೆ ಅಪ್ಲೈ ಮಾಡ್ತೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಹೇರ್ ಡ್ಯಾಮೇಜ್ ಇದ್ದರೂ ಕೂಡ ಸರಿದೂಗ್ತಾ ಬರುತ್ತೆ. ಅಂದರೆ ಒಂದು ಹೇರ್ ಇದ್ದಲ್ಲಿ 2 ಕವಲ್ ಆಗುತ್ತೆ ಅಲ್ವ, ಅದು ಕೂಡ ಸರಿಯಾಗತ್ತೆ. ಡ್ಯಾಂಡ್ರಫ್ ಹೊರಟೋಗುತ್ತೆ. ಹಾಗೆ ನಮ್ಮ ಸ್ಕಾಲ್ಪಿನ ಬುಡ ಎಲ್ಲ ಸ್ಟ್ರಾಂಗಾಗಿ ಇರುತ್ತೆ, ಗಟ್ಟಿಮುಟ್ಟಾಗಿರುತ್ತೆ. ಹಾಗೆ ಇನ್ನೂ ಹೆಚ್ಚು ಹೇರು ಬೆಳಿಲಿಕ್ಕೆ ಸಹಾಯ ಆಗುತ್ತೆ. ಇವೆಲ್ಲ ಸೇರಿದಾಗಂತೂ ನಮ್ಮ ಹೇರು ಫುಲ್ ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಾನು ಇಲ್ಲಿ ಅಪ್ಲೈ ಮಾಡ್ಕೋತೀನಿ. ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡ್ಕೋಬೇಕು. ಹೇರಿನ ಬುಡಕ್ಕೂ ಕೂಡ ತಾಗಬೇಕು. ಇನ್ನು ಹುಟ್ಟಿ ಬರುವಂಥ ಹೇರು ಬ್ಲ್ಯಾಕ್ ಹೇರ್ ಆಗಿಯೇ ಹುಟ್ಟಿ ಬರಬೇಕಲ್ವ, ಹಾಗಾಗಿ ಹೇರಿನ ಸ್ಕಾಲ್ಪಿಗೆಲ್ಲ ತಾಗಿಸ್ಬೇಕಾಗತ್ತೆ. ಅದೇ ನಾವು ಹೊರಗಡೆ ಪ್ರಾಡಕ್ಟ್ ತಂದರೆ ನಮ್ಮ ಸ್ಕಾಲ್ಪಿಗೆಲ್ಲ ತಾಗಿದಾಗ ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಇದ್ದ ಹೇರೆಲ್ಲ ವೈಟ್ ಆಗಿಬಿಡೋದು, ಹಾಗೆ ಏನೋ ಒಂದು ಸಮಸ್ಯೆ ಬರುತ್ತೆ, ತುರಿಕೆ ಕಜ್ಜಿ ಈ ಥರ ಆಗೋದು, ಆ ಥರ ಎಲ್ಲ ಆಗುತ್ತೆ. ಈ ಥರ ನಾವು ಬಳಸ್ತಾ ಬಂದರೆ ನಮ್ಮ ಹೇರು ಕೂಡ ನಾವು ಚೆನ್ನಾಗಿ ಇಟ್ಕೋಬೋದು, ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ, ನಮ್ಮ ಇಡೀ ಬಾಡಿನೂ ಕೂಡ ಚೆನ್ನಾಗಿ ಇರುತ್ತೆ. ಇದರಿಂದ ಇದು ನಮ್ಮ ಕಣ್ಣಿಗೂ ಕೂಡ ತಂಪನ್ನು ಕೊಡುತ್ತೆ. ಆಯಿತು ನೋಡಿ, ನಾನು ನಿಧಾನವಾಗಿ ಅಪ್ಲೈ ಮಾಡಿಕೊಂಡೆ. ಫುಲ್ ಹೇರಿಗೆ ಅಪ್ಲೈ ಮಾಡ್ಕೋಬೋದು ನೀವು. ನಾನಿಲ್ಲಿ ಎದುರುಗಡೆ ಅಷ್ಟೇ, ಹಿಂದುಗಡೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ಕಲ್ಲರ್ ನೋಡಿ, ಈಗ ಕಲ್ಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಗ್ರೀನ್ ಕಲರ್ ಆಗ್ತಾ ಇದೆ ನನ್ನ ಕೈಯೆಲ್ಲ. ನಾನು ಈಗ ಅಪ್ಲೈ ಮಾಡಿದ ನಂತರ ಕೈ ತೊಳ್ಕೊಬಿಡ್ತೀನಿ. ಬೇಗ ತೊಳ್ಕೊಂಡ್ಬಿಟ್ರೆ ಕೈಯಿಂದ ಕಲರ್ ಅಷ್ಟು ಹಿಡಿಯಲ್ಲ.
ಸ್ವಲ್ಪ ಹಿಡಿಯುತ್ತೆ ಅಷ್ಟೇ, ಹೋಗಿಬಿಡತ್ತೆ. ಆಮೇಲೆ ನೋಡಿ ನಾನು ಹಿಂದ್ಗಡೆ ಎಲ್ಲ ಅಪ್ಲೈ ಮಾಡ್ತೀನಿ. ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಹಾಗೆ ಇದನ್ನು ಹೇಗೆ ಅಂದರೆ ವಾಶ್ ಮಾಡೋದು ಹೇಗೆ ಅಂದರೆ, ನೀವು ಇದನ್ನು ಇವತ್ತು ನೀವು ಏನು ಮಾಡಬೇಕು ಗೊತ್ತಾ, ಹಾಗೆ ಹೆಚ್ಚು ನೀರು ಹಾಕಿ ತೊಳ್ಕೊಬಿಡಬೇಕು. ನಾಳೆ ದಿನ ನೀವು ಶಾಂಪು ಸೋಪು ಹಾಕಬೇಕು. ಅಂದರೆ ನಾಳೆ ಒಣಗಿರುತ್ತೆ. ಚೆನ್ನಾಗಿ ಹೇರ್ ಆಯಿಲ್ ಹಾಕಿ ಮಸಾಜ್ ಮಾಡಿಕೊಂಡು ಶಾಂಪು ಹಾಕಿ ತೊಳ್ಕೊಬಿಟ್ರಂತೂ ನಿಮ್ಮ ಹೇರು ಎಷ್ಟು ಸ್ಮೂತ್ ಆಗುತ್ತೆ ಗೊತ್ತಾ. ತುಂಬ ಸಿಲ್ಕಿಯಾದ ಸ್ಮೂತಾದ ಹೇರ್ ಆಗುತ್ತೆ. ಹಾಗೆ ಕಲ್ಲರು ಕೂಡ ಬಂದಿರುತ್ತೆ, ತುಂಬ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬಂದಿರುತ್ತೆ, ತುಂಬ ಚೆನ್ನಾಗೇ ಕಾಣುತ್ತೆ. ನೋಡಿ ನಾನೊಂದು 2 hour ಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ಒಂದು ಕಲರ್ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ ನೋಡಿ, ಇದು ಕಲರ್ ಎಲ್ಲ ಚೇಂಜ್ ಆಗ್ತಾ ಬಂತು. ಈಗ ಬ್ಲ್ಯಾಕ್ ಆಗಲಿಕ್ಕೆ ಬ್ಲ್ಯಾಕ್ ಕಲರ್ ಆಗ್ತಾ ಇದೆ, ಟರ್ನ್ ಆಗ್ತಾ ಇದೆ. ಇದು ಒಣಗಿದ ನಂತರ ಅಂತೂ ಫುಲ್ ಬ್ಲ್ಯಾಕೇ ಕಾಣುತ್ತೆ. ನಾನು ತಲೆಗೆ ಹಾಕ್ಕೊಂಡಿರೋದು ಬ್ಲ್ಯಾಕಾಗೆ ಕಾಣುತ್ತೆ. ನಂತರ ಹೇರ್ ವಾಶ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಮಾಡ್ಕೋಬೋದು, ಫ್ರೀಯಾಗಿ ಸಿಗುವಂತಹ ಸೊಪ್ಪು ಅಲ್ವಾ. ಈ ಸೊಪ್ಪೆಲ್ಲ ಎಲ್ಲ ಕಡೆ ಇರುತ್ತೆ, ನೀವೆಲ್ಲಾದರೂ ಸಿಕ್ಕಿದರೆ ಬಿಡಬೇಡಿ. ಇದನ್ನು ನೀವು ಒಣಗಿಸಿ ಕೂಡ ಇಟ್ಕೋಬೋದು. ಆದರೆ ನ್ಯಾಚುರಲಾಗಿ ಹಸಿರಾಗಿರೋದನ್ನು ನಾವು ತಂದು ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಬೆನಿಫಿಟ್ಸ್ ಸಿಗತ್ತೆ. ನೋಡಿ ಅಪ್ಲೈ ಮಾಡಿಕೊಂಡೆ, ನಾನು ಆಮೇಲೆ ಸಿಗ್ತೀನಿ ಆಯಿತಾ. ಅಂದರೆ ಹೇರಿನ ತುದಿ ಭಾಗಕ್ಕೆ ಅಪ್ಲೈ ಮಾಡಿಲ್ಲ ನಾನು, ಹೇರಿನ ನೆತ್ತಿಯ ಭಾಗಕ್ಕೆ ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಹೇರು ಕೂಡ ನನಗೆ ಆ ಕಡೆ ಈ ಕಡೆ ಸ್ವಲ್ಪ ಉದ್ರೋಗಿತ್ತಲ್ವ, ಈಗಂತೂ ತುಂಬ ಹೇರ್ ಉಟ್ಕೊಂಡು ಬಂದಿದೆ. ಕೈ ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ ಅಲ್ವಾ. ನೋಡಿ ಈಗ ನಾನು ಅಪ್ಲೈ ಮಾಡ್ತಾ ಇದ್ದಾಗಲೇ ಚೇಂಜ್ ಆಗಿಬಿಟ್ಟಿದೆ. ಇನ್ನು 2 hour ಬಿಟ್ಟು ಹೇಗಾಗ್ಬೋದು ನೋಡಿದ್ರಿ ಅಲ್ವಾ. ತುಂಬ ಸಿಂಪಲ್ ಆಗಿದೆ, ಬೇಲಿಯಲ್ಲಿ ಇರುವಂತಹ ಸೊಪ್ಪು. ಇದಕ್ಕೆ ಲಕ್ಕಿ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ. ನಮ್ಮ ಮನೇಲಿ ಇಲ್ಲ, ನಮ್ಮ ಪಕ್ಕದ ಮನೆಯೆಲ್ಲ 1-2-3 ಮನೆ ದಾಟಿ ಹೋಗಬೇಕು, ಅಲ್ಲಿದೆ. ಹಾಗೆ ನಮ್ಮ ಸುತ್ತಮುತ್ತಲು ಎಲ್ಲಿ ಹೋದರೂ ಆ ಕಡೆ ಈ ಕಡೆ ವಾಕಿಂಗಿಗೆ ಹೋದ್ರಂತೂ ಸಿಗುತ್ತೆ. ಇದು ತುಂಬ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಇದು ಕೇವಲ ನಮ್ಮ ಹೇರಿಗೆ ಅಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಿಮ್ಮಲ್ಲಿ ಏನಾದರೂ ಅಜೀರ್ಣ ಆಯಿತು ಅಂದರೆ ಕಷಾಯ ಮಾಡಿ ಕುಡೀರಿ. ಹಾಗೆ ನಿಮಗೆ ಏನಾದರೂ ಸ್ವಲ್ಪ ತುರಿಕೆ ಗಿರಿಕೆ ಇದೆ ಬಾಡಿಯಲ್ಲಿ ಏನಾದರೂ ಇದ್ದೆ ಅಂದರೆ ಅದನ್ನು ನೀವು ಜಜ್ಜಿಕೊಂಡು ಅದು ಆಯಿಲ್ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಕೋಬಹುದು. ನಿಮ್ಮ ಮೂಳೆಗಳಿಗೆ ತುಂಬ ನೋವಿದೆ ಅಂದರೆ ಆಯಿಲಿಂದ ತುಂಬ ಉಪಯೋಗ ಇದೆ. ಸ್ನಾನಕ್ಕೆ ಅಂದರೆ ಬಿಸಿ ನೀರಿಗೆ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡ್ತಾ ಬಂದ್ರೂ ಕೂಡ ನಿಮ್ಮ ಕಾಲಲ್ಲಿ ಕೈಯಲ್ಲಿ ಏನಾದರೂ ನೋವಿದ್ರೆ ಹೊರಟೋಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಇದು ನಾಟಿ ವೈದ್ಯರಂತೂ ಇದನ್ನು ತುಂಬಾ ಬಳಸ್ತಾರೆ, ನಾವು ಕೂಡ ಬಳಸ್ಕೋಬಹುದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವ ಕೆಮಿಕಲ್ಸು ಇಲ್ಲ ಅಲ್ವ. ಇದರಿಂದ ಏನು ಪ್ರಾಬ್ಲಮ್ ಆಗೋದೇ ಇಲ್ಲ. ಇದರಿಂದ ಯಾವುದೇ ರೀತಿಯ ಹೀಟ್ ಆಗೋದಿರಲಿ ಏನೂ ತೊಂದರೆ ಆಗಲ್ಲ. ಆದರೆ ನೀವು ಇದನ್ನು ಸೇವನೆ ಮಾಡೋದಿದ್ರೆ ವಾರಕ್ಕೆ 1 ಸಲ ಒಂದು ದೊಡ್ಡ ಗ್ಲಾಸ್ ಅಥವಾ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು ಕಷಾಯ ಮಾಡಿ ಕುಡಿದ್ಬಿಡಿ ಖಾಲಿ ಹೊಟ್ಟೆಲಿ. ವಾರದಲ್ಲಿ ಒಂದೇ ದಿನ, ಡೈಲಿ ಅಂತೂ ಕುಡಿಲಿಕ್ಕೆ ಹೋಗಬೇಡಿ. ಯಾವುದೇ ಆದರೂ ಅಷ್ಟೇ, ಡೈಲಿ ಒಳ್ಳೆಯದಲ್ಲ. ವಾರಕ್ಕೆ 1 ದಿನ ಅಥವಾ 2 ದಿನ ಈ ಥರ ಮಾಡ್ತಾ ಬನ್ನಿ. ಸಖತ್ತಾಗಿರುವ ಒಳ್ಳೊಳ್ಳೆ ರಿಸಲ್ಟ್ ಅಂತೂ ನಮಗೆ ಸಿಗುತ್ತೆ. ಒಳ್ಳೆ ಬೆನಿಫಿಟ್ಸ್ ಇದೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. 1 ರೂಪಾಯಿನೂ ಖರ್ಚಿಲ್ಲ ಅಂತ ಹೇಳ್ಬೋದಲ್ವ. ಥ್ಯಾಂಕ್ ಯು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಯಾರಿಗಾದರೂ ಯೂಸ್ ಆಗೋದಿದೆ ಆದರೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ, ಹಾಗೆ ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರುವ ಎಲ್ರಿಗೂ, ನನ್ನ ಸಬ್ಸ್ಕ್ರೈಬರ್ ಇದ್ದಾರಲ್ವ 7,000 ದಾಟೋಗಿದೆ. ನನಗಂತೂ ತುಂಬ ಖುಷಿಯಾಗಿದೆ. ನಿಮಗೇನಾದರೂ ಯಾವುದೇ ಒಂದು ವಿಡಿಯೋ ಬೇಕು ಅಂದರೆ, ನಿಮಗೆ ಹೆಲ್ತ್ ಬಗ್ಗೆ ವಿಡಿಯೋ ಬೇಕು ಅಂದರೂ ಕೂಡ ನೀವು ಹೇಳಿ. ನಂದು ಇನ್ನೊಂದು ಚಾನಲ್ ಇದೆ, ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಇದರಲ್ಲಿ ನಂದು ಬ್ಯೂಟಿ ಟಿಪ್ಸೇ ಬರುತ್ತೆ. ಹಾಗೆ ಏನಾದರೂ ನಿಮಗೆ ಹೆಲ್ತ್ ಬಗ್ಗೆ ಬೇಕು ಅಂದರೆ ಈ ಬ್ಯೂಟಿ ಟಿಪ್ಸ್ ಜೊತೆನೇ ನಿಮಗೆ ಹೆಲ್ತ್ ಟಿಪ್ಸು ಕೂಡ ಕೊಡ್ತೀನಿ. ಏನು ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನಂತೂ ವಿಡಿಯೋ ಮಾಡಿ ಹಾಕ್ತೀನಿ. ಹೀಗೆ ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಖಂಡಿತ ನಾನು ಕೂಡ ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ನಾನು ವೈಟಿಯಲ್ಲಿ ಅಂದರೆ ತುಂಬ ಟೈಮನ್ನು ಕೊಡ್ಬೋದು ಅಂತ ಹೇಳ್ತೀನಿ. ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನನಗೆ ವೈಟಿಗೆ ಜಾಸ್ತಿ ಟೈಮ್ ಕೊಡೋದು ಇಷ್ಟ ಆಗಲ್ಲ, ಬೇಜಾರಾಗತ್ತೆ ಅಲ್ವ. ಹೀಗೆ ಸಪೋರ್ಟ್ ಮಾಡಿ, ತುಂಬ ಖುಷಿ ಇದೆ. 7,000 ದಾಟಿದೆ ಎಂದು ನನ್ನ ಚಾನಲ್ ಮೊನೋ ಆಗುವಾಗ 2,000
ಇತ್ತು ಅಷ್ಟೇ, 1:30 ಇತ್ತು ಅಷ್ಟೇ. ನಂತರ ಇದು ನಂದು ವಿಡಿಯೋದಿಂದನೇ ಬಂದಿರೋದು. ಥ್ಯಾಂಕ್ ಯು ನನ್ನ ಎಲ್ಲ ಸಬ್ಸ್ಕ್ರೈಬರು, ನನ್ನ ಫ್ಯಾಮಿಲಿ ಅಂತ ನಾನು ಹೇಳ್ತೀನಿ. ತುಂಬ ಖುಷಿಯಾಗತ್ತೆ. ನನಗೆ ಒಂದೊಂದು ಸಬ್ಸ್ಕ್ರೈಬರು ಕೂಡ ನನಗೆ ನನ್ನವರು ಅನ್ನತ್ತೆ, ಅಂದರೆ ನಮ್ಮದೇ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ನಾನು ಯಾರಿಗೂ ಯಾವುದೇ ರೀತಿಯ ಕಮೆಂಟಲ್ಲಿ ನೋವಾಗುವ ಹಾಗೆ ಕಮೆಂಟ್ ಮಾಡಲ್ಲ, ಆಯಿತಾ. ನೀವು ಒಂದೊಮ್ಮೆ ಏನೋ ನಮಗೆ ಸ್ವಲ್ಪ ಏನು ಹೇಗೆ ಕಮೆಂಟ್ ಮಾಡಿದರೂ ಕೂಡ ಬೇಜಾರಾಗುವಾಗೆ ಕಮೆಂಟ್ ಮಾಡಿದರು ನನ್ನ ಪ್ರೀತಿಯಿಂದನೇ ಕಮೆಂಟ್ ಮಾಡ್ತೀನಿ. ನನಗೆ ನೀವು ಹೆಚ್ಚು ಸಪೋರ್ಟ್ ಮಾಡಿ. ನಾನೇನಾದರೂ ತಿದ್ಕೊಳ್ಳೋದಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾನು ತಿದ್ಕೋತೀನಿ. ನಾನೇನಾದರೂ ಜಾಸ್ತಿ ಮಾತಾಡ್ತೀನ ಹೇಳಿ. ನಾನಂತೂ ಜಾಸ್ತಿ ಮಾತಾಡೋವಳೆ, ಆದರೂ ತುಂಬ ಕಂಟ್ರೋಲ್ ಮಾಡಿದ್ದೀನಿ, ಮಾತು ಕಡಿಮೆ ಮಾಡ್ತಾ ಬಂದಿದ್ದೀನಿ. ಕೆಲವೊಬ್ಬರು ಮೆಸೇಜ್ ಮಾಡಿದರು ಓಕೆನಾ ಅನ್ನೋದು ಅದು ಕಡಿಮೆ ಆಗೋಗಿದೆ. ಹೀಗೆ ಕೆಲವು ನಾನು ಕಂಟ್ರೋಲ್ ಮಾಡ್ತಾ ಬರ್ತೀನಿ, ಆಯಿತಾ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ನಾನು ಇಷ್ಟ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ. ಇದೇ ಪ್ರೀತಿ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.